ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮನ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇನೆ. ಮೋಕ್ಷ ಅಧಿಕಾರದ 6ನೇ ಮಂಗಲ ಕಲಶಿದೆ. ಸಿದ್ಧಾಂತೋ ಯಮುದಾತ್ತ ಚಿತ್ತಚರಿತೈರ್ ಮೋಕ್ಷಾರ್ಥಿಭಿಃ ಸೇವ್ಯತಾಂ ಶುದ್ಧಂ ಚಿನ್ಮಯಮೇಕಮೇವ ಪರಮಂ ಜ್ಯೋತಿ ಸದೈವಾಸ್ಮ್ಯಹಂ ಏತೇ ಯೇತು ಸಮುಲ್ಲಸಂತಿ ವಿವಿಧಾ ಭಾವಾ ಪೃಥಕ್ ಲಕ್ಷಣಾ ತೇಹಂ ನಾಸ್ಮಿ ಯತೋತ್ರ ಮಮ ಪರದ್ರವ್ಯಂ ಸಮಗ್ರಾಪಿ. ಮೋಕ್ಷಾರ್ಥಿಭಿಃ ಅಯಂ ಸಿದ್ಧಾಂತಃ ಸೇವ್ಯತಾಂ. ಸಕಲ ಕರ್ಮಗಳ ಕ್ಷಯವಾದ ಮೇಲೆ ಆಗುವಂಥ ಅತೀಂದ್ರಿಯ ಸುಖವನ್ನು ಉಪಾದೇಯ ರೂಪದಿಂದ ಅನುಭವಿಸುವಂಥ ಯಾವ ಜೀವರುಗಳಿದ್ದಾರೆ ಅವರ ಮುಖಾಂತರ ಯಾವ ಪ್ರಕಾರ ವಸ್ತುವಿನ ಸ್ವರೂಪವನ್ನು ಹೇಳಲಾಗಿದೆಯೋ ಅದರ ಅನುಭವವನ್ನು ನಿರಂತರವಾಗಿ ಮಾಡಿರಿ. ಮೋಕ್ಷಾರ್ಥಿ ಜೀವರುಗಳು ಹೇಗಿರುತ್ತಾರೆ? ಸಂಸಾರ, ಶರೀರ, ಭೋಗದಿಂದ ರಹಿತವಾದ ಮನದ ಅಭಿಪ್ರಾಯವುಳ್ಳವರಿರುತ್ತಾರೆ. ಹೇಗಿದೆ ಆ ಪರಮಾರ್ಥವು? ಅಹಂ ಶುದ್ಧಂ ಚಿನ್ಮಯಂ ಜ್ಯೋತಿ ಸದಾ ಏವ ಅಸ್ಮಿ. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ತೂ ಏತೆ ವಿವಿಧ ಭಾವಃ ತೇ ಅಹಂ ನಾಸ್ಮಿ. ಇಲ್ಲಿ ಒಂದು ವಿಶೇಷತೆ ಇದೆ. ಏತೆ ವಿವಿಧ ಭಾವಃ. ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಯಾವ ರಾಗಾದಿ ಅಶುದ್ಧ ಭಾವಗಳಿವೆ, ಶರೀರ ಮೊದಲಾದ ಹಾಗೂ ಸುಖ ದುಃಖ ಮೊದಲಾದ ನಾನಾ ಪ್ರಕಾರದ ಅಶುದ್ಧ ಪರ್ಯಾಯಗಳಿವೆ. ತೇ ಅಹಂ ನಾಸ್ಮಿ. ಅವೆಲ್ಲವೂ ಜೀವದ್ರವ್ಯದ ಸ್ವರೂಪವಾಗಿಲ್ಲ. ಹೇಗಿವೆ ಅಶುದ್ಧ ಭಾವಗಳು? ಪೃಥಗ್ ಲಕ್ಷಣ. ನನ್ನ ಶುದ್ಧ ಚೈತನ್ಯ ಸ್ವರೂಪದ ಜೊತೆ ಹೊಂದಿಕೆಯಾಗುವುದಿಲ್ಲ ಎಂದರೆ ಸಾಮ್ಯತೆ ಇಲ್ಲ. ಏನು ಹೇಳಿದರು? ನಿಶ್ಚಯದಿಂದ ನಾನು ಜೀವದ್ರವ್ಯ ಇದ್ದೇನೆ ಅನ್ನುವುದನ್ನು ಹೇಳಿದ ಮೇಲೆ ನಾನು ಏನು ಇಲ್ಲ ಅನ್ನುವುದನ್ನು ಹೇಳಿದರು. ಅದಕ್ಕೇನು ಹೇಳಿದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಏನು ವಿಶೇಷತೆ ಇದೆ? ವಿಶೇಷತೆ ಏನಿದೆ ಅಂತಂದ್ರೆ, ನಿಶ್ಚಯದಿಂದ ನಾನು ಜೀವದ್ರವ್ಯ ಇರುವೆಳೆಯದೊಳಗ ನನ್ನ ಪರ್ಯಾಯದೊಳಗ ಅನಾದಿ ಕಾಲದಿಂದ ಇದೆಲ್ಲ ಇತ್ತು. ಯಾವುದ? ಪರಭಾವಗಳ, ಶರೀರ, ಸುಖ, ದುಃಖ ಇದೆಲ್ಲ ಇತ್ತು. ಅದಾವುದು ನಾನಲ್ಲ, ನನ್ನ ಸ್ವರೂಪದೊಳಗೆ ಇಲ್ಲ ಅನ್ನುವ ಮಾತ ಈಗ ಅವನಿಗೆ ಪೂರ್ಣ ರೂಪದಿಂದ ತಿಳಿದು ಬಂದಿದೆ. ಯಾವನಿಗೆ? ಯಾವ ಸ್ವಸಂವೇದನ ಪ್ರತ್ಯಕ್ಷವಾಗಿ ತಾನು ಜೀವದ್ರವ್ಯವೇ ಇರುವುದನ್ನು ತಿಳಿದಿದ್ದಾನೆ, ಅನುಭವ ಮಾಡಿದ್ದಾನೆ, ಶ್ರದ್ಧೆ ಮಾಡಿದ್ದಾನೆ. ಅವನ ಜ್ಞಾನ ಆ ರೂಪವಾಗಿ ಪರಿಣಮಿತ ಆಗ್ತಾ ಇದೆ. ಅವನು ಹೇಳ್ತಾನೆ, ಅದನ್ನು ಹೊರತುಪಡಿಸಿದಾವುದು ನಾನಲ್ಲ. ಏನಿದೆ? ಇಲ್ಲಿ ಒಂದು ವಿಶೇಷತೆ ಇದೆ.
ಏತೆ ವಿವಿಧಃ ಭಾವಃ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಯಾವ ರಾಗಾದಿ ಅಶುದ್ಧ ಭಾವಗಳಿವೆ. ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಯಾವುದು ಒಂದು ಜ್ಞಾನದರ್ಶನ ಸ್ವರೂಪ ಇದೆಯೋ, ನಿರಂತರ ಜೀವದ್ರವ್ಯವಿರುವಲ್ಲಿ ಒಂದು ಚೈತನ್ಯ ಅರ್ಥಾತ್ ಜ್ಞಾನದರ್ಶನದ ರೂಪ ಪ್ರಗಟ ಇದೆಯೋ, ಆ ಜ್ಞಾನದರ್ಶನದ ರೂಪದಿಂದ ತನ್ನ ರೂಪದಿಂದ ಸ್ವರೂಪದಿಂದ ಭಿನ್ನನ ಅದಾವರಿವ ಯಾವ ರಾಗಾದಿ ಅಶುದ್ಧ ಭಾವ ಅಂಥೇಳಿ ಹೇಳಿದ್ದಾರೆ. ರಾಗಾದಿ ಅಶುದ್ಧ ಭಾವ ಅಲ್ಲಿ ಶುದ್ಧ ಚೈತನ್ಯ ಸ್ವರೂಪ ಅಂದರು, ಇಲ್ಲಿ ಅಶುದ್ಧ ಭಾವ ಅಂದರು. ಇಲ್ಲಿ ಒಂದು ಸೂಕ್ಷ್ಮತೆ ಅದೇ ವಿಶೇಷತೆ ಇದೆ ಅಂಥೇಳಿ ಮೊದಲೇ ಸೂಚನೆ ನೀಡಿದ್ದಾರೆ. ವಿಶೇಷತೆ ಏನಿದೆ ಅಂತಂದ್ರೆ ಜೀವದ್ದೇ ಭಾವದವ ರಾಗಾದಿ ಜೀವದ್ದೇ ಭಾವದವ ಅರ್ಥಾತ್ ಜೀವದ ಪರ್ಯಾಯದೊಳಗ ಯಾವ ಶುದ್ಧ ಚೈತನ್ಯ ಸ್ವರೂಪ ಇದೆಯೋ ಅದುವೇ ತನ್ನ ಶುದ್ಧತೆಯನ್ನು ಬಿಟ್ಟುಕೊಟ್ಟ ಅಶುದ್ಧ ರಾಗಾದಿ ರೂಪ ಆಗಿದೆ. ಭಾವ ಭಾವ ಭಿನ್ನ ಭಾವ ಅಂಥೇಳಿ ಹೇಳೋದು ಒಂದು ಕಡೆಗೆ, ಇಲ್ಲಿ ಅಶುದ್ಧ ಭಾವ ಅಂಥೇಳಿ ಹೇಳಿದರೆ ಅವು ಭಿನ್ನನ ಅದಾವು ಅಂಥೇಳಿ ಹೇಳಿದ್ರೂ ಕೂಡ ಯಾವುದ ರಾಗ ಇದೆಯೋ ಆ ರಾಗ ಏನು ಸ್ವತಂತ್ರ ವಸ್ತು ಇಲ್ಲ. ಆದ್ರೆ ಆ ರಾಗರೂಪ ಈ ಸ್ವರೂಪನ ರಾಗರೂಪ ಆಗಿದೆ. ಸ್ವರೂಪ ಯಾವುದು ಚೈತನ್ಯ ಅರ್ಥಾತ್ ಜ್ಞಾನದರ್ಶನ ಇದೆಯೋ, ಜೀವದ್ರವ್ಯದ ಪ್ರತಿ ಸಮಯಕ್ಕೆ ಯಾವ ಪರಿಣಮನ ಜ್ಞಾನದರ್ಶನದ ರೂಪ ಇದೆಯೋ, ಜೀವದ್ರವ್ಯದ ಯಾವುದು ಸ್ವರೂಪ ಇದೆಯೋ ಆ ರೂಪವೇ ತನ್ನ ಶುದ್ಧತ್ವವನ್ನು ಬಿಟ್ಟುಕೊಟ್ಟ ಅಶುದ್ಧವಾಗಿದೆ. ಅಶುದ್ಧ ಆಗಿದೆ, ಅದನ್ನೇ ರಾಗಾದಿ ಅನ್ನೋದ. ಶುದ್ಧ ಇದ್ದರೆ ಅದನ್ನು ಚೈತನ್ಯ ಅನ್ನೋದ. ಆದರೆ ರಾಗಾದಿ ಯಾವುದು ಆಗಿದೆಯಲ್ಲ ಅದು ಅಶುದ್ಧ ಜೀವದ್ದನ ಭಾವ ಇದೆ. ಸ್ವಭಾವ ಅಲ್ಲದಿದ್ರೂ ಕೂಡ ಅಶುದ್ಧ ಭಾವ ಇದೆ. ಅಶುದ್ಧ ಯಾಕಾಯ್ತದ? ಅದು ತನ್ನ ಶುದ್ಧ ಸ್ವರೂಪವನ್ನು ಸ್ವಯಂ ಬಿಟ್ಟುಕೊಡುವುದರಿಂದ ಅಶುದ್ಧ ಆಯಿತು. ಪರವಸ್ತುವಿನ ಕಾರಣದಿಂದ ಅಶುದ್ಧ ಆಗಲಿಲ್ಲ, ಕರ್ಮಾದಿಗಳ ಕಾರಣದಿಂದ ರಾಗ ಆಗಲಿಲ್ಲ. ರಾಗ ಅಂದ್ರೆ ಅಥವಾ ಅಶುದ್ಧ ಭಾವ ಅಂದ್ರೆ ಕರ್ಮಾದಿಗಳ ಅದನ್ನ ಆರೋಪ ಮಾಡಲಿಲ್ಲ, ಕರ್ಮಾದಿಗಳ ಕಾರಣದಿಂದ ಅದು ಆರೋಪ ಆಗಲಿಲ್ಲ. ಸ್ವಯಂ ತಾನೇ ತನ್ನ ಶುದ್ಧತ್ವವನ್ನ ತನ್ನತನವನ್ನ ಬಿಟ್ಟುಕೊಟ್ಟ ಅದು ಅಶುದ್ಧ ಆಯಿತು. ಚೈತನ್ಯ ಇದ್ದದ್ದ ರಾಗ ಆಯಿತು, ಶುದ್ಧ ಇದ್ದದ್ದ ಅಶುದ್ಧ ಆಯಿತು, ರೂಪ ಇದ್ದದ್ದನ್ನ ಭಾವ ಅಂಥೇಳಿ ಹೇಳಿದರು. ಅದು ಜೀವದ್ರವ್ಯದ ರೂಪ ಶುದ್ಧ ಇರಬೇಕಾಗಿತ್ತು. ಅದು ಆ ಪರ್ಯಾಯದೊಳಗೆ ಸ್ವಯಂ ಆ ಪ್ರಕಾರದ ಸಾಮರ್ಥ್ಯ ಇರುವ ಕಾರಣ ಯಾವ ಪ್ರಕಾರದ ಶುದ್ಧತ್ವವನ್ನು ಬಿಟ್ಟುಕೊಟ್ಟ
ರಾಗಾದಿ ರೂಪ ಆಗೋದು ಅಥವಾ ಅಶುದ್ಧ ಭಾವರೂಪ ಆಗೋದು. ಅದರದ ಸ್ವಯಂ ಸಾಮರ್ಥ್ಯ ಯೋಗ್ಯತೆ ಇರುವ ಕಾರಣದಿಂದ ಅದು ಹಾಗೆ ಆಗಿದೆ. ಆದ್ರೂ ಕೂಡ ಅದು ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನ ಇದೆ. ಭಿನ್ನ ಇದೆ ನೋಡ್ರಿ. ಶುದ್ಧ ಹಾಲ ಮತ್ತು ಒಡೆದೋಗಿರುವಂಥ ಹಾಲ. ಆ ಒಡೆದೋಗಿರುವಂಥ ಹಾಲೇನಿದೆ ಅದು ಹಾಲಿನ ಶುದ್ಧ ಸ್ವರೂಪದಿಂದ ಭಿನ್ನ ಇದೆ ರೀ. ಒಡೆದು ಹೋಗಿರುವಂಥದ್ದ, ಕೆಟ್ಟು ಹೋಗಿರುವಂಥದ್ದು ಏನಿದೆ ಅದು ಹಾಲಲ್ಲ. ಆದ್ರ ಹಾಲಿನ ಶುದ್ಧ ಸ್ವರೂಪದಿಂದ ಭಿನ್ನ ಇದೆ ರೀ. ತಿಳಿತಾ ಇದೆಯಲ್ಲ? ಅದು ಹಾಲಲ್ಲ. ಹಾಲಿನ ಹಾಗೆ ಅದರ ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಹಾಲಿನ ಸ್ಥಾನದೊಳಗ ಅದರ ಉಪಯೋಗ ಆಗುವುದಿಲ್ಲ, ಯಾವುದರೊಳಗನೂ ಆಗುವುದಿಲ್ಲ. ಹಾಲಿಗೆ ಬದಲಾಗಿ ಆ ಒಡೆದು ಹೋಗಿರುವಂಥದ್ದು ಯಾವುದು ಶುದ್ಧ ಹಾಲಿನ ಅವಸ್ಥೆ ಇದೆಯೋ ಅದ ಈ ಹಾಲಿನ ಬದಲಾಗಿ ಉಪಯೋಗಿಸಲಿಕ್ಕೆ ಬರುವುದಿಲ್ಲ. ಅದೇ ಪ್ರಕಾರ ಯಾವುದು ರಾಗಾದಿ ರೂಪ ಆಗಿದೆಯೋ, ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನಾಗಿ ಹೋಗಿದೆಯೋ, ಬೇರೆಯಾಗಿ ಹೋಗಿದೆಯೋ, ಆ ರಾಗಾದಿಗಳಿಂದ ಜೀವದ್ರವ್ಯದ ಅನುಭವ ಆಗುವುದಿಲ್ಲ. ಜೀವದ್ರವ್ಯ ಅಂಥೇಳಿ ಅದಕ್ಕೆ ಹೇಳಲಾಗುವುದಿಲ್ಲ. ಯಾವುದಕ್ಕ? ರಾಗಾದಿ ಭಾವರೂಪದಿಂದ ಯಾವ ಜೀವದ್ರವ್ಯ ಸ್ವಯಂ ಪರಿಣಮಿಸಿದೆಯೋ ಆ ಜೀವದ್ರವ್ಯವನ್ನ ರಾಗಾದಿ ರೂಪ ಆಗಿರುವೆಳೆದೊಳಗ ಜೀವದ್ರವ್ಯ ಅಂಥೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಅದು ಜೀವದ್ರವ್ಯದ ಸ್ಥಾನದೊಳಗ ಕೆಲಸ ಮಾಡುವುದನ್ನ ಇಲ್ರಿ. ಜೀವದ್ರವ್ಯ ಏನು ಕೆಲಸ ಮಾಡ್ತಿದೆ? ಜೀವದ್ರವ್ಯ ಸ್ವವನ್ನ ಸ್ವರೂಪದಿಂದ, ಪರವನ್ನ ಪರರೂಪದಿಂದ ತಿಳಿತಿದೆ, ಶ್ರದ್ಧೆ ಮಾಡ್ತಿದೆ. ಪರದಿಂದ ಅತ್ಯಂತ ಅಸ್ಪೃಷ್ಟ ಇರುವಂಥ ಸ್ವದ ಅನುಭವ ಮಾಡ್ತಿದೆ. ಹಾಗಾದ್ರೆ ಯಾವಾಗ ಸ್ವಯಂ ಆ ಜೀವದ್ರವ್ಯ ರಾಗರೂಪದಿಂದ ಅಥವಾ ರಾಗ ಮೊದಲಾದ ಯಾವುದೇ ವಿಕಾರಿ ಭಾವರೂಪದಿಂದ ಪರಿಣಮಿಸಿದರೆ ಆ ಪರಿಣಮನ ಮಾಡ್ತಾ ಇರುವಂಥ ಆ ಜೀವದ್ರವ್ಯವನ್ನ ಜೀವದ್ರವ್ಯ ಅಂಥೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಸರ್ವಜ್ಞ ಪ್ರಭುವಿನ ಜ್ಞಾನದೊಳಗ ಆ ರಾಗರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಅದು ತನ್ನ ತ್ರಿಕಾಲಿ ಜೀವ ಸ್ವಭಾವವನ್ನು ಕಳ್ಕೊಂಡಿಲ್ಲ ಅಂಥೇಳಿ ಅದನ್ನು ಜೀವದ್ರವ್ಯ ಅಂಥೇಳಿ ಹೇಳಿದರು. ಆದ್ರೆ ಆ ಜೀವದ್ರವ್ಯಕ್ಕ ನಿಜವಾಗಿ ಜೀವದ್ರವ್ಯಕ್ಕೆ ಯಾವ ಪ್ರಕಾರದ ಅನುಭವ, ಸುಖ, ಶಾಂತಿ ಆಗಬೇಕು, ಶೋಭೆ ಬರಬೇಕು, ಅದಕ್ಕೆ ಅನುಭವನೂ ಆಗುವುದಿಲ್ಲ. ಆ ಪ್ರಕಾರದ ಶೋಭೆಗೆನೂ ಅದು ಪ್ರಾಪ್ತ ಆಗುವುದಿಲ್ಲ. ವಿಕಾರಿ ಭಾವರೂಪದಿಂದ ಪರಿಣಮಿಸಿದ ಸ್ವಯಂ ಜೀವದ್ರವ್ಯ. ಹಾಗಾದ್ರೆ ಇಲ್ಲಿ ಯಾವಾಗ ಜೀವದ್ರವ್ಯ ಸ್ವಯಂ ಸ್ವಸಂವೇದನ ಪ್ರತ್ಯಕ್ಷವಾಗಿ ತನ್ನ ಶುದ್ಧ ಸ್ವರೂಪ ಪ್ರಕಾಶದಿಂದ ನಾನು ನಿಶ್ಚಯದಿಂದ ಜೀವದ್ರವ್ಯವೇ ಇದ್ದೇನೆ ಅಂಥೇಳಿ ತಿಳಿದ ಆ ಸಮಯದಿಂದ ಅವನಲ್ಲೇ ರಾಗಾದಿ ಭಾವಗಳ ಆಗ್ತಾ ಇರುವೆಳೆದೊಳಗೂ ಕೂಡ ಅವನದೇ ಆದಂಥ ಶ್ರುತಜ್ಞಾನ, ಸಮ್ಯಜ್ಞಾನ, ಶ್ರುತಜ್ಞಾನ ರೂಪದ ಪರ್ಯಾಯ ಸಮ್ಯಕ್ ತಿಳಿತು. ಏನ? ಈ ರಾಗಾದಿಗಳೇನದವು ಇವು ಅಶುದ್ಧ ಭಾವದವು, ಇವು ಚೈತನ್ಯ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನ. ಅವನೇ ತಿಳಿಯೋದು ಅವಶ್ಯಕ ಇದೆ. ಸರ್ವಜ್ಞ ಪ್ರಭು ತಿಳಿಯುವುದರಿಂದ ಅವನಿಗೆ ಯಾವ ಲಾಭ ಆಗುವುದಿಲ್ಲ. ಅವನೇ ತಿಳಿಯೋದು ಅವಶ್ಯಕ ಇದೆ. ಯಾವ ಜೀವ ಶುದ್ಧ ಚೈತನ್ಯ ಸ್ವರೂಪ ಅಥವಾ ಜ್ಞಾನ ಸ್ವರೂಪ
ಪ್ರಕಾಶದೊಳಗ ಅಥವಾ ಸ್ವಯಂ ಪ್ರಕಾಶನಾಗಿ, ಪ್ರಕಾಶದೊಳಗ ಅಂತ ಹೇಳಿದ್ರೆ ಪ್ರಕಾಶ ಒಂದು ಬೇರೆ ವಸ್ತುವಿಂದಿಲ್ಲ, ಅವನೇ ಸ್ವಯಂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ಸ್ವಸಂವೇದನ ಪ್ರತ್ಯಕ್ಷದಿಂದ ನಾನು ನಿಶ್ಚಯದಿಂದ ಜೀವದ್ರವ್ಯವೇ ಇದ್ದೇನೆ ಅಂಥೇಳಿ ಯಾವಾಗ ಅವನ ಜ್ಞಾನದೊಳಗ ದೃಢತೆ ಬಂದುಬಿಟ್ಟಿತೋ, ಯಥಾರ್ಥತೆ ಬಂದುಬಿಟ್ಟಿತೋ, ಆ ಜೀವ ರಾಗಾದಿಗಳದ ಸರ್ವಥಾ ಅಭಾವ ಆ ಕ್ಷಣಕ್ಕೆ ಆಗದೇ ಇದ್ರನು ರಾಗಾದಿಗಳ ತನ್ನ ಅಸಮರ್ಥತೆಯ ಅನುಸಾರ ಕಮ್ಮಿ ಅಧಿಕ ಪರ್ಯಾಯದಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವೆಳೆದೊಳಗ ನನ್ನ ಶುದ್ಧ ಸ್ವರೂಪ ಒಂದು ಚೈತನ್ಯವೇ ಇದೆ. ಈ ರಾಗಾದಿ ಏನದವು ಇವು ನನ್ನ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನದವು ಅಂಥೇಳಿ ವಿಕಲ್ಪಲ್ಲ, ಹಾಗೇ ತಿಳಿತಾ ಇರ್ತಾನೆ. ಹಾಗಾದ್ರೆ ಆ ರಾಗಾದಿ ಅಶುದ್ಧ ಭಾವಗಳನ್ನ ಭಿನ್ನಾಗಿ ತಿಳಿಯುವಂಥ ಸಮ್ಯಜ್ಞಾನ ಏನಿದೆ, ಆ ಸಮ್ಯಜ್ಞಾನವೇ ಭಿನ್ನಾಗಿ ತಿಳಿಯುವ ರೂಪದ ಪ್ರಬಲತೆಯನ್ನು ಬೆಳೆಸಿಕೊಳ್ಳುತ್ತಾ ಒಂದು ದಿವಸ ಕೇವಲ ಜ್ಞಾನ ರೂಪ ಆಗ್ತಿದೆ. ಮತ್ತೇನಾಗ್ತಿದೆ, ಆ ರಾಗಾದಿಗಳ ಅವನಲ್ಲೇ ಉತ್ಪನ್ನ ಆಗುವುದೇ ಇಲ್ಲ. ಒಂದು ಮಾತಿಲ್ಲಿ ವಿಶೇಷ ಅಂಥೇಳಿ ಹೇಳಿದ್ರಲ್ಲ, ಎಷ್ಟು ಮಾತುಗಳ ವಿಶೇಷ ಇಲ್ಲಿಂದ ಪ್ರಕಟ ಆಗಬಹುದು. ನಾವು ನಮ್ಮ ಬುದ್ಧಿಯಿಂದ ನಮ್ಮ ಪ್ರಯೋಜನದ ಸಲುವಾಗಿ ಅಥವಾ ನಮ್ಮ ಸ್ವಂತ ಆತ್ಮನ ನಿರ್ಣಯದ ಸಲುವಾಗಿ ಎಷ್ಟು ವಿಷಯಗಳ ಪ್ರಕಟ ಆಗ್ತವೆಯೋ ಅಷ್ಟನ್ನು ತಿಳ್ಕೊಂಡ ನಮ್ಮ ಆತ್ಮನ ನಿರ್ಣಯ ಮಾಡುವುದರೊಳಗ ನಾವು ಉದ್ಯಮಶೀಲ ಆಗಬೇಕು. ವಿಶೇಷ ಏನಿದೆ ಇಲ್ಲಿ, ವಿಶೇಷ ಇಷ್ಟ ಇದೆ, ಅದಕ್ಕೆ ಇರುವೆಳೆದೊಳಗೂ ಕೂಡ ಆ ಸ್ವಸಂವೇದನ ಪ್ರತ್ಯಕ್ಷ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿರುವಂಥ ಜೀವ ತಾನು ಸ್ವಯಂ ನಿಶ್ಚಯದಿಂದ ಜೀವ ದ್ರವ್ಯವೇ ಇದ್ದೇನೆ ಅಂಥೇಳಿ ನಿರ್ಣಯ ಮಾಡಿರುವಂಥ, ತಿಳಿದಿರುವಂಥ, ಶ್ರದ್ಧೆ ಮಾಡಿರುವಂಥ, ಅನುಭವ ಮಾಡಿರುವಂಥ ಜೀವ ರಾಗಾದಿಗಳ ಉತ್ಪನ್ನ ಆಗ್ತಾ ಇದ್ರನು ಪ್ರಶಸ್ತ ಇರಲಿ ಅಪ್ರಶಸ್ತ ಇರಲಿ ಆಗ್ತಾನೇ ಇರ್ತಾವೆ. ಅವು ಉತ್ಪನ್ನ ಆಗ್ತಾ ಇರುವೆಳೆದೊಳಗೆ ವಿದ್ಯಮಾನ ಇರುವೆಳೆದೊಳಗೆ ಅವನ ಆ ಶ್ರುತಜ್ಞಾನ ರೂಪದ ಸಮ್ಯಜ್ಞಾನ ಇದೆಯಲ್ಲ, ಶ್ರುತಜ್ಞಾನದ ಸಾಮರ್ಥ್ಯ ಎಷ್ಟಿದೆ. ಶ್ರುತಜ್ಞಾನ ರೂಪದ ಯಾವ ಸಮ್ಯಜ್ಞಾನ ಇದೆಯಲ್ಲ, ಆ ಸಮ್ಯಜ್ಞಾನ ಈ ರಾಗಾದಿಗಳ ನನ್ನ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಿರುವಂಥ ಅಶುದ್ಧ ಭಾವಗಳಿದ್ದಾವೆ. ಸ್ವಭಾವಕ್ಕೆ ಯಾವಾಗೂ ಇವುಗಳಿಂದ ಬಾಧೆ ಇಲ್ಲ. ಇವು ಯಾವಾಗೂ ನನ್ನ ಶುದ್ಧ ಚೈತನ್ಯ ಸ್ವಭಾವಕ್ಕೆ ಬಾಧೆ ಮಾಡುವುದಿಲ್ಲ. ಅಲ್ಲಿ ಚೈತನ್ಯ ಸ್ವಭಾವ ಯಾವುದಿದೆ ಮತ್ತು ರಾಗ ಯಾವುದಿದೆ, ನನ್ನ ಚೈತನ್ಯ ಸ್ವಭಾವಕ್ಕೆ ಬಾಧೆ ಮಾಡುವುದಿಲ್ಲ ಅಂಥೇಳಿ ಶಬ್ದೇನೋ ಹೇಳಿದೆನು. ಆದರೆ ಅಲ್ಲಿ ಚೈತನ್ಯ ಸ್ವಭಾವ ಯಾವುದಿದೆ ಮತ್ತು ರಾಗ ಯಾವುದಿದೆ. ಅರೆ ಚೈತನ್ಯ ಸ್ವಭಾವ ಜ್ಞಾನ ದರ್ಶನ ಇದೆ, ರಾಗ ಇದ ಚಾರಿತ್ರ ಮೋಹನೀಯದ ಉದಯದ ನಿಮಿತ್ತದಿಂದ ಆಗಿರುವಂಥ ಕ್ಷಣವರ್ತಿ ಅಥವಾ ಸಮಯವರ್ತಿ ಅಶುದ್ಧ ಭಾವ ಇದೆ. ಈ ಅಶುದ್ಧ ಭಾವ ಏನಿದೆ ಅಲ್ಲ, ಇದಕ್ಕೆ ಕಾರಣ ಶ್ರದ್ಧಾಜ್ಞಾನದ ಪರಿಣತಿ ಅಲ್ಲ. ಶ್ರದ್ಧಾಜ್ಞಾನದ ಪರಿಣತಿ
ಇದರ ಇರುವಿಕೆಗಂತೂ ಕಾರಣ ಅಲ್ಲವೇ ಅಲ್ಲ. ಆದರೆ ಆ ಶ್ರದ್ಧಾಜ್ಞಾನದ ಪರಿಣತಿಯಿಂದನ ಆ ಅಶುದ್ಧತೆಯನ್ನು ದೂರ ಮಾಡೋ ಸಾಧ್ಯ ಇದೆ. ಬೇರೆ ಯಾವ ಉಪಾಯ ಇಲ್ಲ. ಇದು ವಿಶೇಷತೆ. ಏನು ವಿಶೇಷತೆ? ಅದನ್ನು ತನ್ನಿಂದ ಭಿನ್ನಾಗಿ ತಿಳಿಯುವುದೇ ಅದರ ನಾಶದ ಉಪಾಯ. ಜ್ಞಾನಿ ಜೀವ ಮತಿಶ್ರುತ ಜ್ಞಾನ ಇರುವಂಥ ನಮ್ಮ ಹಾಗೆ ಇರುವಂಥ ಜೀವ ಆ ಶ್ರುತಜ್ಞಾನದ ಮೂಲಕ ಅಂತಃತತ್ವವನ್ನು ಸಂವೇದನ ಪ್ರತ್ಯಕ್ಷ ಸ್ವಯಂ ಸ್ವಸಂವೇದನ ಪ್ರತ್ಯಕ್ಷ ಯಾವಾಗ ಒಂದು ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ತಿಳಿತಾನೋ ತನ್ನ ಸ್ವರೂಪವನ್ನು, ನೈಜ ಸ್ವರೂಪವನ್ನು ಯಾವಾಗ ತಿಳಿತಾನೋ ಅದೇ ಸಮಯಕ್ಕೆ ಶ್ರದ್ಧಾಗುಣ ನಾನು ಹೀಗೇ ಇದ್ದೇನೆ ಅಂಥೇಳಿ ಶ್ರದ್ಧೆ ಮಾಡ್ತಿದೆ. ಅದೇ ಸಮಯದೊಳಗೆ ಹಾಗೇ ಇರುವುದರದ ಅನುಭವ ಅರೂಪಿ ಅಸಂಖ್ಯ ಪ್ರದೇಶಗಳಲ್ಲೆಲ್ಲ ಆಗುತ್ತಿದೆ. ಆ ಸಮಯದ ನಂತರ ಮತ್ತೆ ಅಶುದ್ಧ ಭಾವ ಉದಿಸಿ ಬರ್ತಿದೆ. ಆದರೆ ಈ ಶುದ್ಧ ಚೈತನ್ಯ ಸ್ವರೂಪದಿಂದ ಅದು ಭಿನ್ನಾಗಿ ಉಳಿತಿದೆ ಅರ್ಥಾತ್ ಈ ಚೈತನ್ಯ ಸ್ವರೂಪ ಅದನ್ನು ಭಿನ್ನಾಗಿ ತಿಳಿತಿದೆ ಅರ್ಥಾತ್ ಅದನ್ನು ಭಿನ್ನಾಗಿ ತಿಳಿಯುವುದರಿಂದನ ಇದು ಶುದ್ಧ ಚೈತನ್ಯ ಇದೆ. ಮತ್ತು ಅದು ಭಿನ್ನಾಗಿ ಉಳಿಯುವುದರಿಂದನ ಅದು ಅಶುದ್ಧ ಭಾವ ಇದೆ. ಇದರೊಳಗೆ ಬಂದು ಸೇರಿಕೊಳ್ಳಲಿಲ್ಲ ಅಂಥೇಳಿ ಅದು ಅಶುದ್ಧ ಭಾವ ಇದೆ. ಅದನ್ನು ಭಿನ್ನಾಗಿ ಇದು ಸ್ವಯಂ ತಿಳಿತಿದೆ ಅಂಥೇಳಿ ಇದು ಶುದ್ಧ ಚೈತನ್ಯ ಸ್ವರೂಪ ಇದೆ. ಕರ್ಮ ನಿರ್ಜರಿದ್ದ ಅಶುದ್ಧತೆಯ ನಾಶದ ಉಪಾಯ ಇದೊಂದನ್ನು ಹೊರತುಪಡಿಸಿ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಯಾವುದೇ ಜೀವದ ಸಲುವಾಗಿ ಇಲ್ಲ. ಇದು ಒಂದೇ. ದುಃಖ ನಾಶದ ಉಪಾಯ, ಅಶುದ್ಧತೆಯ ನಾಶದ ಉಪಾಯ, ಕರ್ಮದ ನಿರ್ಜರೆ ಮಾಡುವ ಉಪಾಯ, ನಿರಾಕುಲ ಶಾಶ್ವತ ಸುಖ ಪ್ರಾಪ್ತ ಮಾಡಿಕೊಳ್ಳುವಂಥ ಉಪಾಯ ಇದು ಒಂದೇ. ಯಾವುದ? ಮೊದಲಿಗೆ ಸ್ವಸಂವೇದನ ಪ್ರತ್ಯಕ್ಷವಾಗಿ ನಾನು ಜೀವ ದ್ರವ್ಯನ ಇದ್ದೇನೆ ಅನ್ನೋದನ್ನು ಸ್ವಯಂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ತಿಳಿಯುವುದಿದೆ. ಒಂದು ಪ್ರಕಾಶ ಆಗಲಿಕ್ಕೆ ಬೇಕು ನಾವು. ಎಂಥ ಪ್ರಕಾಶ? ಜಡ ಪ್ರಕಾಶ ಅಲ್ಲ, ಜ್ಞಾನ ಪ್ರಕಾಶ. ಆ ಜ್ಞಾನ ಪ್ರಕಾಶ ಕೂಡ ಎಂಥದ್ದ? ಅದು ಯಾವ ಪ್ರಕಾರ ಶುದ್ಧ ಇದೆಯೋ ಅದೇ ಪ್ರಕಾರ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ಏನು ಮಾಡಬೇಕು? ನಾನು ಹೇಗಿದ್ದೇನೋ ಹಾಗೆ ನನ್ನನ್ನು ನಾನು ತಿಳಿಲಿಕ್ಕೆ ಬೇಕು. ಹೇಗ? ಸ್ವಸಂವೇದನ ಪ್ರತ್ಯಕ್ಷದಿಂದ. ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ ಆದರೂ ಕೂಡ ಎಲ್ಲಿಯವರೆಗೆ ಸಂವೇದನ ಇಲ್ಲ, ಪ್ರತ್ಯಕ್ಷ ಸ್ವಸಂವೇದನ ಇಲ್ಲ, ಅಲ್ಲಿಯವರೆಗೆ ಅವನಿಗೆ ನಾನು ಜೀವ ದ್ರವ್ಯನೇ ಇದ್ದೇನೆ ನಿಶ್ಚಯದಿಂದ ಅನ್ನುವುದರ ವಿಶ್ವಾಸ ಅಂದ್ರೆ, ಅನುಭವ ಅಂದ್ರೆ, ನಿಜವಾದ ಜ್ಞಾನ ಅಂದ್ರೆ ಆಗುವುದನ್ನೇ ಇಲ್ಲ. ಅದು ಆಗುವುದಕ್ಕೆ ಕೂಡ ಜ್ಞಾನ ಸ್ವಯಂ ಪ್ರಕಾಶ, ಒಂದು ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ. ಅದು ಸ್ವಸಂವೇದನ ಪ್ರತ್ಯಕ್ಷದಿಂದ ಹಾಗೆ ಆಗುತ್ತಿದೆಯೋ ಅಥವಾ ಸ್ವಸಂವೇದನ ಪ್ರತ್ಯಕ್ಷ ಜ್ಞಾನ ಸ್ವರೂಪ ಆಗುವುದರಿಂದ ಆಗುತ್ತಿದೆ? ಅದರಲ್ಲಿ ಭೇದ ಇಲ್ಲ. ಸ್ವಸಂವೇದನ ಪ್ರತ್ಯಕ್ಷ ವಿರಾಜಮಾನ ಇದಾನ. ಸ್ವಸಂವೇದನದಿಂದ ಪ್ರತ್ಯಕ್ಷನಾಗುವಂಥ ಆತ್ಮ
ಒಳಗೆ ವಿರಾಜಮಾನಿದ್ದಾನೆ. ಹಾಗಾದ್ರೆ ಅವನನ್ನು ಪ್ರತ್ಯಕ್ಷಪಡಿಸುವಂಥ ಯೋಗ್ಯತೆ ಪರ್ಯಾಯದೊಳಗೆ ಬೇಕು. ಆ ಪರ್ಯಾಯದೊಳಗೆ ಆ ಯೋಗ್ಯತೆ ಯಾವುದ? ಅದು ಒಂದು ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ ಮಾತ್ರ ಆಗಬೇಕು. ಆವಾಗ ಸ್ವಸಂವೇದನದಿಂದನ ಪ್ರತ್ಯಕ್ಷ ಅನುಭವದೊಳಗೆ ಬರುವಂಥ ಆ ಆತ್ಮ ಅನುಭವದೊಳಗೆ ಬರ್ತಾನೆ. ಆಗನ ನಿರ್ಣಯ ಆಗ್ತಿದೆ ಜ್ಞಾನಕ್ಕ ಶ್ರದ್ಧೆಗೆ, ಏನ ನಾನು ನಿಶ್ಚಯದಿಂದ ಜೀವದ್ರವ್ಯನ ಇದ್ದೇನೆ. ಈಗ ಆದ ನಂತರ ಇಲ್ಲಿ ವಿಶೇಷತೆ ಹೇಳ್ತಾ ಇದ್ದಾರೆ. ಏನ? ಆ ನನ್ನ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಿರುವಂಥ ಏನ ಅಶುದ್ಧ ರಾಗಾದಿ ಭಾವಗಳ ನನ್ನ ಸ್ವರೂಪ. ಯಾವಾಗ ಧ್ಯಾನಕ್ಕೆ ಕೂಡ್ತಾನೆ, ಯಾವಾಗ ಗ್ರಂಥದ ಎದುರಿಗೆ ಕೂಡ್ತಾನೆ, ಆವಾಗ ಆ ವಿಚಾರ ಬರುವುದಿಲ್ಲರಿ. ನಿರಂತರ ಆ ವಿಚಾರ ಇರ್ತಿದೆ. ರಾಗಾದಿಗಳ ಸತತ ಉದಿಸಿ ಬರ್ತಾ ಇದ್ದಾವಲ್ಲ, ಅಲ್ಲಿ ಆಗಿರೋದು ಒಂದೇ. ಏನ? ವಿಪರೀತ ಮನ್ನಣೆ ಬಿಟ್ಟು ಹೋಗಿದೆ. ಅದು ನಾನು ಅನ್ನುವ ಅಭಿಪ್ರಾಯ, ನಾನನ್ನುವ ಅನುಭವ ಬಿಟ್ಟು ಹೋಗಿದೆ. ಆದ್ರೆ ಆ ರಾಗದ ವಿದ್ಯಮಾನತೆ ಇದೆಯಲ್ಲ, ಆ ರಾಗದ ವಿದ್ಯಮಾನತೆ ಕೂಡ ಯಾವ ಪ್ರಕಾರ ವಿದ್ಯಮಾನತೆ ಇದೆ ಅದು ಕಾರ್ಯ ಮಾಡೋದಲ್ಲದೆ. ನಿನ್ನೆ ಮಾತು ಬೇರೆ ಇದೆ, ಭೋಗದ ಇಚ್ಛೆಯ ಮಾತು ಬೇರೆ ಇತ್ತು. ಇಲ್ಲೇನು ಹೇಳ್ತಾ ಇದೆ? ವಿಪರೀತತೆ ಬಿಟ್ಟು ಹೋಗಿದೆ. ಏನ? ನಾನು ದೇಹ ಇದ್ದೇನೆ, ನಾನು ರಾಗ ಇದ್ದೇನೆ, ನಾನು ಸುಖಿ ಇದ್ದೇನೆ, ನಾನು ದುಃಖಿ ಇದ್ದೇನೆ, ನಾನು ಶ್ರೀಮಂತ ಇದ್ದೇನೆ, ನಾನು ಮನುಷ್ಯ ಇದ್ದೇನೆ. ಯಾವ ನಾನಾ ಪ್ರಕಾರದ ವಿಪರೀತತೆ ಇತ್ತಲ್ಲ, ಆ ವಿಪರೀತತೆ ಬಿಟ್ಟು ಹೋಗಿದೆ. ಅದರ ರಾಗ ಇದೆಯಲ್ಲ, ಹಾಗಾದ್ರೆ ಆ ರಾಗ ಕೆಲಸ ಮಾಡೋದು ಅಥವಾ ಇಲ್ಲ? ಮಾಡೋದು. ಹಾಗಾದ್ರೆ ಆ ರಾಗ ಕೆಲಸ ಮಾಡ್ತಾನೆ ಉಳಿತು ಅಂತಂದ್ರೆ ವೀತರಾಗ ಹೇಗಾಗೋದ? ಹೇಗಾಗೋದ್ರಿ? ರಾಗ ಕೆಲಸ ಮಾಡೋದನ್ನ, ಆದ್ರೆ ರಾಗದ ಕೆಲಸಕ್ಕಿಂತ ಅಧಿಕ ಈ ಚೈತನ್ಯ ಸ್ವರೂಪ ಮಾತ್ರ ನಾನಿದ್ದೇನೆ ಅನ್ನುವಂಥದ್ದ ಆ ಚೈತನ್ಯ ಸ್ವರೂಪಕ್ಕನ ಆಗಬೇಕಾದಂಥ ಅಥವಾ ಮಾಡಬೇಕಾದಂಥ ಕಾರ್ಯ ಇದೆ. ಚೈತನ್ಯ ಸ್ವರೂಪ ಅಂದ್ರೆ ಏನ? ಚೈತನ್ಯ ಜೀವದ್ರವ್ಯದ ಚೈತನ್ಯ ಸ್ವರೂಪ ಪ್ರತಿ ಸಮಯಕ್ಕೆ ವ್ಯಕ್ತ ಇದೆ. ಜೀವದ್ರವ್ಯದ ಚೈತನ್ಯ ರೂಪ, ಸ್ವರೂಪ ಅಂದ್ರೆ ಅದರದೇ ರೂಪ, ತನ್ನ ರೂಪ ಪ್ರತಿ ಸಮಯ ಪ್ರಗಟ ಇದೆ. ಆ ಶುದ್ಧ ಚೈತನ್ಯ ರೂಪ ಏನಿದೆಯಲ್ಲ, ಸ್ವರೂಪ ಇದೆಯಲ್ಲ, ಇದು ನಾನಿದ್ದೇನೆ. ಇದರಿಂದ ಭಿನ್ನ ಯಾವಿದಾವೆ? ಅವು ಅಶುದ್ಧ ಭಾವಿದಾವೆ, ಅಶುದ್ಧ ಭಾವಿದಾವೆ ಅಂಥೇಳಿ ಸತತ ತಿಳಿಬೇಕಾಗೋದು. ಅವಾಗನ ಅದಕ್ಕೆ ಶುದ್ಧ ಅಂತಾರೆ. ಅವಾಗನ ಅದಕ್ಕೆ ಚೈತನ್ಯ ಸ್ವರೂಪ ಅಂತಾರೆ. ಸ್ವರೂಪ, ರೂಪ ಅರ್ಥಾತ್ ಪ್ರಗಟ, ರೂಪ ಅರ್ಥಾತ್ ಕಾರ್ಯ ಮಾಡುವಂಥ ಶಕ್ತಿ. ಹಾಗಾದ್ರೆ ಅದು ಜೀವದ ರೂಪ ಆಗಿ ಉಳಿಬೇಕಾದ್ರೆ, ಚೈತನ್ಯದ ರೂಪ ಉಳಿಬೇಕಾದ್ರೆ ಏನು ಮಾಡಬೇಕಾಗೋದ? ಇವೇನದವು? ಇವು ಅಶುದ್ಧ ಭಾವದವು ರಾಗಾದಿಗಳು. ನನ್ನಿಂದ ಭಿನ್ನದವು, ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನದವು. ಇದು ಬೇರೆ ಮೂರನೇ ವ್ಯಕ್ತಿ ಹೇಳುವ ಮಾತಲ್ರಿ. ಅಲ್ಲೇನು ಅಲ್ಲಿ ಚೈತನ್ಯದ ರೂಪ ಪ್ರತಿ ಸಮಯಕ್ಕೆ ಪ್ರಗಟ ಇದೆಯಲ್ಲ, ಅದುವೇ ಆ ಕಾರ್ಯ ಮಾಡೋದ್ರಿ. ಯಾವ ಕಾರ್ಯ ಮಾಡೋದ? ನನ್ನಿಂದ ಭಿನ್ನ ಇದೆ, ನನ್ನ ರೂಪ ಹೀಗಿದೆ. ಹೇಗಿದೆ? ಜ್ಞಾನ ದರ್ಶನ. ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಅಶುದ್ಧ ಭಾವಗಳಿವೆ. ಅದ್ಭುತ ಮಾತಿದೆ ರೀ. ಇಲ್ಲಿ ಸರ್ವಜ್ಞ ಪ್ರಭು ಹೇಳಿದ್ದ ಮಾತಲ್ಲ, ಆದ್ರ ಸಾಧಕ ಜೀವದ ಜ್ಞಾನ
ನಿರಂತರ ಹೀಗೆ ತಿಳಿತಾ ಇದೆ. ಯಾಕೆ ತಿಳಿತಾ ಇದೆ? ಈ ರಾಗಾದಿ ಏನದವು ಅವು ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಅಶುದ್ಧ ಭಾವಗಳಿದ್ದಾವೆ. ಈ ಭಾವ ಮತ್ತು ರೂಪ ಇದರೊಳಗೆ ಒಂಚೂರು ಏನರ ವ್ಯತ್ಯಾಸ ಇದೆ ಏನಿಲ್ಲ. ಈ ಭಾವ ಮತ್ತು ರೂಪ ಶುದ್ಧ ಚೈತನ್ಯ ಸ್ವರೂಪ, ಅಶುದ್ಧ ಭಾವ. ಶುದ್ಧ ಚೈತನ್ಯ ಸ್ವರೂಪ ನನ್ನ ರೂಪ, ನನ್ನ ರೂಪ, ನನ್ನ ರೂಪ. ಅದು ಭಾವ. ಭಾವ ಅರ್ಥಾತ್ ಇಂದಿನವರೆಗೆ ಅದು ನಾನೇ ಅನ್ನುವ ರೂಪದಿಂದ ಅನುಭವದಲ್ಲಿ ಬರ್ತಾ ಇತ್ತು. ನಾನೇ ಅಂಥೇಳಿ ಅನುಭವ ಮಾಡ್ತಾ ಇದ್ದೆ. ಈಗ ನನ್ನ ಪ್ರಕಾಶದಿಂದ ಅವು ಸಮಯವರ್ತಿ ಇದ್ದಾವೆ ಅನ್ನೋದು ತಿಳಿತಾ ಇದೆ. ಯಾವುದು ಇದೆಯೋ ಅದಕ್ಕೆ ಭಾವ ಅಂತಾರೆ. ಯಾವುದು ಇದೆಯೋ ಅದಕ್ಕೆ ಭಾವ ಅಂತಾರೆ. ಭಾವ ಸ್ವಭಾವ ಬೇರೆ, ಭಾವ ಬೇರೆ. ಭಾವ ಅರ್ಥಾತ್ ಇದೆ, ಸ್ವಭಾವ ಅರ್ಥಾತ್ ನನ್ನ ಇರುವಿಕೆ, ನಾನು ಹೀಗಿದ್ದೇನೆ. ಹಾಗಾದರೆ ಇವ ಅಶುದ್ಧ ಭಾವದವು ಇದಾವೆ. ಈ ಮಾತು ಸತ್ಯ. ಆದರೆ ನನ್ನ ಚೈತನ್ಯ ಶುದ್ಧ ಚೈತನ್ಯ ಸ್ವರೂಪದಿಂದ ಬೇರೆ ಅದ. ಅದ್ಭುತ ಮಾತಿದೆ ರೀ. ಅವನ ಜ್ಞಾನ ದರ್ಶನ ರಾಗವನ್ನು ತಿಳಿತಿದೆ. ಈ ಮಾತು ಸತ್ಯ. ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಯಾವುದಕ್ಕಂತಾರೆ? ಯಾವುದು ಇದೆಯೋ ಅದನ್ನು ತಿಳಿತಿದೆ. ಆದ್ರೆ ಅದರ ಸ್ವರೂಪ ಹೇಗೆ ಇಲ್ಲವೋ ಹಾಗೆ ತಿಳಿಯುವುದಿಲ್ಲ ಅಂಥೇಳಿ ಅದಕ್ಕೆ ಸಮ್ಯಕ್ ಜ್ಞಾನ ಅಂತಾರೆ. ಯಾವುದು ಇದೆಯೋ ಅದನ್ನು ಇಲ್ಲ ಅಂಥೇಳಿ ತಿಳಿಯುವುದಕ್ಕೆ ಸಮ್ಯಕ್ ಜ್ಞಾನ ಅನ್ನೋದಿಲ್ಲರಿ. ಯಾವುದು ಇದೆಯೋ ಅದನ್ನು ಇಲ್ಲನ ಅಂಥೇಳಿ ತಿಳಿಯುವುದು ಸಮ್ಯಕ್ ಜ್ಞಾನ ಅಲ್ಲ. ಯಾವುದು ಇದೆಯೋ ಅದನ್ನು ತಿಳಿಯುವುದು ಯಾವುದಿದೆಯೋ ಅದು ಸಮ್ಯಕ್ ಜ್ಞಾನ ಇದೆ. ಯಾವುದು ಇದೆಯೋ ಅದು ತನ್ನ ಸ್ವರೂಪ ಅಂಥೇಳಿ ತಿಳಿಯೋದು ಮಿಥ್ಯಾಜ್ಞಾನ. ಭಿನ್ನ ಇದೆಯಲ್ಲ, ಅದು ಭಿನ್ನ. ಅರ್ಥಾತ್ ಈ ಸ್ವರೂಪ ಏನಿದೆ ಇದು ಅಖಂಡ ಜೀವದ್ರವ್ಯದೊಳಗ ಬಿಟ್ಟೂ ಬಿಡದೆ ಆಗುವಂಥ ಕಾರ್ಯ ಅಥವಾ ವ್ಯಕ್ತ ದಶ ಇದೆ. ಅದು ಭಾವ ಏನಿದೆ ಅದರದ ಅಸ್ತಿತ್ವ ಇದೆ, ಆದರೆ ಅದು ಇದರಿಂದ ಭಿನ್ನ ಇದೆ. ಭಾವ ಶಬ್ದದ ಅರ್ಥ ಮತ್ತು ರೂಪ ಶಬ್ದದ ಅರ್ಥ ಏನ? ರೂಪ ಇಲ್ಲೇನಾಗಿದೆ? ಸ್ವಯಂ ಪ್ರಕಾಶ ರೂಪ ಆಗಿದೆ ರೀ. ಚೈತನ್ಯದ ಪ್ರಕಾಶ ಇವನು ರೂಪರೇ. ಮತ್ತದ ಭಾವ ಅರ್ಥಾತ್ ಸತ್ತಾ ಇದೆ, ಆದರೆ ತನ್ನಲ್ಲೇ ಇಲ್ಲ. ಬೆಳಕಿನೊಳಗೆ ತಿಳಿದು ಬರ್ತಾ ಇದೆ. ಅರೆ ಇದು ಯಾರ್ದ? ಇದು ನಂದಲ್ಲ. ಆದರೆ ಇದೆ ಅಲ್ಲ, ಯಾರೋ ಇಟ್ಟು ಹೋದರು ಛತ್ರಿ, ಇದೇ ಅಲ್ಲ, ಅದ ನಂದಲ್ಲ. ಈ ಮಾತು ಸತ್ಯ ಆದ್ರೂ ಅಲ್ಲನೇ ಇದೆ ರೀ. ಇದೇನಿಲ್ಲ, ಇದೆ. ಇದ್ದದ್ದನ್ನ ಇದೆ ಅಂಥೇಳಿ ತಿಳಿಯೋದು ಸಮ್ಯಕ್ ಜ್ಞಾನ. ಮಿಥ್ಯಾದೃಷ್ಟಿ ಜೀವ ರಾಗ ಇರುವೆಳೆದೊಳಗೂ ಕೂಡ ತನ್ನನ್ನು ಸಿದ್ಧ ಸಮಾನ ತಿಳಿತಾನೆ. ಇದು ಮೋಕ್ಷ ಮಾರ್ಗ ಪ್ರಕಾಶಕದ ನಿಶ್ಚಯಾಭಿಲಾಷಿಯೊಳಗೆ ಮೊದಲು ತೋರಿಸಿದಂಥ ಲಕ್ಷಣ ಇದೆ. ನಿಶ್ಚಯಾಭಾಷಿ ಮಿಥ್ಯಾದೃಷ್ಟಿಯ ಮೊದಲನೇ ಲಕ್ಷಣ. ರಾಗ ಇರುವೆಳೆದೊಳಗೂ ಕೂಡ ತನ್ನಲ್ಲೇ ರಾಗ ಇಲ್ಲ. ರಾಗದ ಅನುಭವ ಮಾಡುವ ವೇಳೆದೊಳಗೂ ಕೂಡ ತನ್ನನ್ನು ಶುದ್ಧ ಸಮಾನ ಅಂತ ಹೇಳಿ. ಅದರ ಸಮ್ಯಜ್ಞಾನ ಏನಿದೆ ಅಲ್ಲ, ಅದರ ರಾಗದ ಇರುವಿಕೆಯನ್ನು ತಿಳಿತಿದೆ, ಆದರೆ ಅದನ್ನು ತಾನಂಥೇಳಿ ತಿಳಿಯುವುದಿಲ್ಲ. ಎರಡು ಪಾತ್ರ ಇದೆ ಅದರದ ಸಮ್ಯಜ್ಞಾನದ. ಇದ್ದದ್ದನ್ನು ಇಲ್ಲಂಥೇಳಿ ತಿಳಿಯೋದಿಲ್ಲ, ಮತ್ತು ಇದ್ದದ್ದೆಲ್ಲ ತಂದು ಅಂಥೇಳಿ ತಿಳಿಯೋದಿಲ್ಲ.
ಆದರೆ ಇಲ್ಲಿ ರೂಪ ಅಂದರೆ ಏನಿದೆ, ಅದು ಬಸ್ ಪ್ರಕಾಶ್. ಯಾವುದು ಹೇಗಿದೆಯೋ ಹಾಗೆ ತಿಳಿಯುತ್ತೆ. ಹೇಗಿದೆ, ಅದು ಸಮಯವರ್ತಿ ಇದೆ. ಇದೆ ರಾಗ ಇದೆ, ಇಲ್ಲ ಅನ್ನೋ ಮಾತಿಲ್ಲ. ನೋಡ್ರಿ, ದೋಷದ ಸ್ವೀಕಾರ ಮಾಡುವ ಸಲುವಾಗಿ ಸಮ್ಯಕ್ ಜ್ಞಾನವೇ ಸಮರ್ಥ ಇದೆ. ಮಿಥ್ಯಾಜ್ಞಾನ ಎಂದೂ ದೋಷದ ಸ್ವೀಕಾರ ಮಾಡುವುದಿಲ್ಲ. ಅದನ್ನು ಏನಿಲ್ಲ ಏನರೇ ಮಾಡಿ ಅದನ್ನು ಬೇಕಾದ್ರೆ ನಿರ್ದೋಷತೆಯೊಳಗೆ ಸಾಮೀಲು ಮಾಡ್ತಿದೆ, ಅಥವಾ ಅದು ಇನ್ನೊಂದು ವಸ್ತುವಿಂದ ಅಂಥೇಳಿ ಸಿದ್ಧ ಮಾಡಲಿಕ್ಕೆ ಹೋಗ್ತಿದೆ. ಅದು ಮಿಥ್ಯಾಜ್ಞಾನ. ಸಮ್ಯಕ್ ಜ್ಞಾನ ಇದೆ, ಅದೇ ಇದು ದೋಷನೇ ಇದೆ, ಇದು ನನ್ನದೇ ಇದೆ. ಇಲ್ಲಿ ಭಾವ ಶಬ್ದದೊಳಗ ಒಂದು ಇರುವಿಕೆ ಬರ್ತಿದೆ, ಇನ್ನೊಂದು ನನ್ನದೇ ಒಂದು ದುರ್ಬಲತೆಯ ರೂಪ ಇದೆ. ನನ್ನ ದುರ್ಬಲತೆಯ ಕಾರಣದಿಂದ ಇದೆ, ಇದು ಕರ್ಮದ ಕಾರಣದಿಂದಲ್ಲ. ಆದರೆ ಜಿನಾಗಮದೊಳಗ ಸಮ್ಯಕ್ ದೃಷ್ಟಿಗೆ ಆಗುವಂಥ ವಿಕಾರಿ ಭಾವಗಳನ್ನು ಕರ್ಮದ ಕಾರಣದಿಂದ ಆಗಿದ್ದಾವೆ, ಮೋಹದ ಬಲವಂತತೆಯಿಂದ ಆಗಿದ್ದಾವೆ, ಕರ್ಮದ ಕಾರಣದಿಂದ ಆಗಿದ್ದಾವೆ. ಅವ ಸಮ್ಯಕ್ ದೃಷ್ಟಿ ಜೀವ ಮಾಡಿಲ್ಲ ಅಂಥೇಳಿ ಸಿದ್ಧ ಮಾಡಿರ್ತಾರೆ. ಆ ಸಿದ್ಧ ಮಾಡುವುದರ ಅಭಿಪ್ರಾಯದೊಳಗ ಇದುವೇ ಇದೆ. ಏನ, ಅವನ ಶ್ರದ್ಧಾಜ್ಞಾನ ಅರ್ಥಾತ್ ಚೈತನ್ಯ ಯಾವ ಲಕ್ಷಣ ಜೀವದ್ದು ಇದೆಯೋ, ಜೀವದ್ದು ಯಾವ ನಿರಂತರ ಚೈತನ್ಯ ರೂಪದ ಪರಿಣಮನೆ ಇದೆಯೋ, ಆ ಚೈತನ್ಯದೊಳಗ ಆ ರಾಗಾದಿಗಳ ಸ್ವಾಮಿತ್ವ ಇಲ್ಲ. ಆ ರಾಗಾದಿಗಳ ಕರ್ತೃತ್ವ ಮತ್ತು ಸ್ವಾಮಿತ್ವ ಯಾವಾಗ ಪ್ರಾಪ್ತ ಆಗ್ತಿದೆ, ಅದರ ಅನುಭವ ಯಾವಾಗ ಮಾಡ್ತಾನೋ ಆವಾಗ. ದೇಹ ಇಲ್ಲ ಅನ್ನೋ ಮಾತಿಲ್ಲ, ಸಂಯೋಗ ಇಲ್ಲ ಅನ್ನೋ ಮಾತಿಲ್ಲ, ಕರ್ಮ ಇಲ್ಲ ಅನ್ನೋ ಮಾತಿಲ್ಲ, ಅದೇ ಪ್ರಕಾರ ರಾಗ ಇಲ್ಲ ಅನ್ನೋ ಮಾತಿಲ್ಲ. ಆದ್ರೆ ಆ ರಾಗಕ್ಕೆ ಕಾರಣ ಯಾವುದ? ರಾಗ ತನ್ನ ಸ್ವಭಾವ ಅಲ್ಲ, ಈ ಮಾತು ಸತ್ಯ. ಆದ್ರೆ ರಾಗಕ್ಕೆ ಕಾರಣ ಭಲೇ ಅಲ್ಪ ಇರಲಿ ಅಥವಾ ದುರ್ಬಲತೆ ಇರಲಿ, ತಾನೇ ಅಲ್ಲ. ರಾಗಕ್ಕೆ ಕಾರಣ ಯಾರ್ರಿ? ಕರ್ಮ ಅಲ್ಲ. ಸಮ್ಯಕ್ ದೃಷ್ಟಿ ಜೀವದ ಜ್ಞಾನ ಹೀಗೆ ತಿಳಿಯುತ್ತಿದೆ, ಮತ್ತು ಉಪದೇಶಕರು ಹೀಗೆ ಹೇಳ್ತಾರೆ, ಸಮ್ಯಕ್ ದೃಷ್ಟಿ ಅದರ ಕರ್ತೃ ಅಲ್ಲ, ಕರ್ಮದ ಕಾರಣದಿಂದ ಅದು ಆಗಿದೆ. ಕರ್ತೃ ಅಲ್ಲ ಅಂಥೇಳಿ ಹೇಳುವುದರ ತಾತ್ಪರ್ಯ ಇಷ್ಟ ಇದೆ. ಅವ ಆ ರಾಗರೂಪವಾಗಿ ತನ್ನ ಅನುಭವ ಮಾಡುವುದಿಲ್ಲ, ತಾನು ರಾಗರೂಪ ಅನುಭವ ಮಾಡುವುದಿಲ್ಲ. ತನ್ನನ್ನು ಅವ ಜ್ಞಾನದರ್ಶನ ಸ್ವರೂಪದಿಂದ ಸ್ವೀಕಾರ ಮಾಡಿದಾನೆ. ನಿರಂತರ ಅನುಭವ ಜ್ಞಾನದರ್ಶನ ಸ್ವರೂಪದಿಂದನೇ ಮಾಡ್ತಾನೆ. ಮತ್ತು ನಿರಂತರ ಆ ರಾಗಾದಿಗಳನ್ನು ತನ್ನ ಸ್ವರೂಪದಿಂದ ಭಿನ್ನ ಅಶುದ್ಧ ಭಾವ ಅಂಥೇಳಿ ತಿಳಿತಾನೆ. ಅಶುದ್ಧ ಭಾವ ಅರ್ಥಾತ್ ತನ್ನೋ ಅಲ್ಲ ಅಂತ ಇಷ್ಟ ಅರ್ಥ. ತನ್ನವು ಅಲ್ಲ, ಶುದ್ಧ ಚೈತನ್ಯ ಸ್ವರೂಪ ತಾನಿರುವೆಳೆದೊಳಗ ಆ ರಾಗಾದಿಗಳ ಅಶುದ್ಧ ಭಾವ ತನ್ನವ ಅಲ್ಲ ಅಂಥೇಳಿ ತಿಳಿತಾನೆ. ಈ ಒಂದು ತಿಳಿಯುವಿಕೆ ನಿರಂತರ ಅವನ ಜ್ಞಾನದೊಳಗ ಆಗುತ್ತಿದೆ. ಅದರಿಂದ ಆ ಅಶುದ್ಧ ಭಾವಗಳತ್ತ ಕ್ರಮದಿಂದ ಕ್ಷೀಣತೆ ಆಗ್ತಾ ಹೋಗಿ ಅಭಾವ ಆಗ್ತದೆ. ಈ ಒಂದು ತಿಳಿಯುವಿಕೆಯಿಂದನ ಏನ್ ತಿಳಿಯುವಿಕೆ? ತನ್ನಿಂದ ಭಿನ್ನ ವಿಕಲ್ಪದೊಳಗಲ್ಲ, ನಿರಂತರ ಅವನ ಸಹಜ ಜ್ಞಾನ ಏನಿದೆ, ಅದು ಶುದ್ಧ ಚೈತನ್ಯ ಸ್ವರೂಪ ಏನಿದೆ, ಅದು ಈ ಪ್ರಕಾರ ತಿಳಿತಾ ಇರ್ತಿದೆ. ತನ್ನನ್ನು ಶುದ್ಧ ಚೈತನ್ಯ ಸ್ವರೂಪವಾಗಿ ರಾಗಾದಿಗಳನ್ನು ತನ್ನಿಂದ ಭಿನ್ನ ಅಶುದ್ಧ ಭಾವವನ್ನಾಗಿ ತಿಳಿಯುವುದೇನಿದೆಯಲ್ಲ, ಈ ತಿಳಿಯುವುದೇ ಅಶುದ್ಧತೆಯ ನಾಶದ ಉಪಾಯ ಇದೆ. ತಪಸ್ಸು ಮಾಡುವುದರಿಂದ ಅಶುದ್ಧತೆಯ ನಾಶ ಆಗುವುದಿಲ್ಲ. ಅಶುದ್ಧತೆಯ ನಾಶ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ದ್ರವ್ಯ ಕರ್ಮದ ಸತ್ತ ಇರೋದ್ರೆ. ದ್ರವ್ಯ ಕರ್ಮದ ಸತ್ತ ಎಲ್ಲಿಯವರೆಗೆ ಇದೆ, ಅಲ್ಲಿಯವರೆಗೆ ಅವನಿಗೆ ನೋ ಕರ್ಮರೂಪ ಶರೀರಾದಿಗಳ ಇರೋದ್ರೆ.
ಹಾಗಾದ್ರೆ ಭಾವಕರ್ಮದ ಅಭಾವದಿಂದ ದ್ರವ್ಯ ಕರ್ಮದ ಅಭಾವ, ದ್ರವ್ಯ ಕರ್ಮದ ಅಭಾವದಿಂದ ನೋ ಕರ್ಮದ ಅಭಾವ, ನೋ ಕರ್ಮದ ಅಭಾವದಿಂದ ಸಂಸಾರದ ಅಭಾವ ಅಂಥೇಳಿ ಸಮಯ ಸಾರದಲ್ಲಿ ಗಾಥೆಗಳು ಬರ್ತವೆ. ಹಾಗಾದ್ರೆ ಸಂಸಾರದ ಅಭಾವ ಮಾಡಬೇಕಾದ್ರೆ, ಶರೀರಾದಿಗಳ ಅಭಾವ ಮಾಡಬೇಕಾದ್ರೆ ಕರ್ಮ, ದ್ರವ್ಯ ಕರ್ಮ, ಜ್ಞಾನಾವರಣ ಮೊದಲಾದ 4 ಘಾತಿ ಮತ್ತು 4 ಅಘಾತಿ ಕರ್ಮಗಳದ್ದ ಅಭಾವ ಮಾಡಬೇಕಾದ್ರೆ ಕಾರ್ಯ ಒಂದೇ ಇದೆ. ಏನ? ಜ್ಞಾನದೊಳಗ ತನ್ನನ್ನು ಮತ್ತು ತನ್ನಿಂದ ಭಿನ್ನವಿರುವಂಥ ಅಶುದ್ಧ ಭಾವಗಳನ್ನು ಹೇಗಿದ್ದಾವೆ ಹಾಗಿತ್ತು. ಮೋಕ್ಷದ ಉಪಾಯ ಇದೆ. ಇದು ಕಾರಣ ಶುದ್ಧ ಪರ್ಯಾಯ ಆಗುವುದಿಲ್ಲ, ಕಾರ್ಯ ಶುದ್ಧ ಪರ್ಯಾಯದ ಮಾತಿದೆ. ಕಾರ್ಯದೊಳಗ ಆಗಿದೆ, ಅದು ಪ್ರಕಾಶ ಆಗಿದೆ. ಕಾರಣ ಶುದ್ಧಂತೂ ತ್ರಿಕಾಲಿ ಇದೆ. ಇಲ್ಲಿ ಇದು ಪ್ರಕಾಶ ಆಗಿದೆ, ಅಲ್ಲಿ ಆಗುವ ಮಾತಲ್ಲ, ಇದೆ. ಕಾರಣ ಶುದ್ಧ ಪರ್ಯಾಯ ಇದೆ, ಇದು ಆಗಿದೆ. ಆಗಿದೆ ಅಂತ ಹೇಳಿದ್ರಲ್ಲ, ಪ್ರಕಾಶನಾಗಿ. ಏನು ಪ್ರಕಾಶ ಆಗಿ? ಒಂದು ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ಏನು ಮಾಡಿದ? ನಿಶ್ಚಯದಿಂದ ನಾನು ಜೀವದ್ರವ್ಯನೇ ಇದ್ದೇನೆ ಅಂತ ಹೇಳಿ ತಿಳಿದ. ಆ ಪ್ರಕಾಶ ಈ ಪರ್ಯಾಯ ಆಯ್ತ್ರಿ. ವರ್ತಮಾನದ ಉತ್ಪಾದವೇ ರೂಪದ ಪರ್ಯಾಯ. ಉತ್ಪಾದವೇ ರೂಪದ ಪರ್ಯಾಯ ಸ್ವಯಂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ ಆಯ್ತ್ರಿ. ಇಲ್ಲಿಯವರೆಗೆ ಅದ ಅಂಧಕಾರ ರೂಪ ಇತ್ತರಿ, ಅಜ್ಞಾನ ರೂಪ ಇತ್ತು. ನಾನು ದೇಹ, ನಾನು ಶ್ರೀಮಂತ, ನಾನು ಸುಂದರ, ನಾನು ವೃದ್ಧ, ನಾನು ರೋಗಿ, ನಾನು ಕುರೂಪಿ. ಈ ಪ್ರಕಾರ ಯಾವುದು ತಿಳಿತಿದೆಯೋ ಅದು ಅಜ್ಞಾನ ಇರುವುದರಿಂದ ಅಂಧಕಾರ ಸದೃಶ ಇದೆ. ಈಗೇನಾಯ್ತದ? ಸ್ವಸಂವೇದನ ಪ್ರತ್ಯಕ್ಷ ಯಾವ ಆತ್ಮ ಇದ್ದಾನೋ, ಅರ್ಥಾತ್ ಸ್ವಸಂವೇದನದಿಂದ ಪ್ರತ್ಯಕ್ಷ ಆಗುವಂಥ ಅಥವಾ ಪ್ರತ್ಯಕ್ಷ ಅದನು, ಆದರೆ ಆ ಸ್ವಸಂವೇದನದಿಂದನ ಪ್ರತ್ಯಕ್ಷ ತಿಳಿದು ಬರ್ತಾನೆ, ಅನುಭವದಲ್ಲಿ ಬರ್ತಾನೆ. ಅಂಥ ಯಾವ ಆತ್ಮ ಇದ್ದಾನೆ, ದ್ರವ್ಯ ಸ್ವರೂಪದಿಂದ ಜೀವ ಇದೆಯೋ ಅದನ್ನು ಪರ್ಯಾಯ ಸ್ವರೂಪದಿಂದ ಒಂದು ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನ ಯಾವಾಗ ಆಗ್ತಿದೆಯೋ ಆವಾಗ ಅದು ಸ್ವಸಂವೇದನ ಪ್ರತ್ಯಕ್ಷ ಇರುವಂಥ ದ್ರವ್ಯದ ಅನುಭವ ಆಗ್ತಿದೆ. ಅದೇ ಸಮಯದೊಳಗ ಚೈತನ್ಯದ ಪರಿಣತಿಯೊಳಗ ಶುದ್ಧತ್ವ ಬರ್ತಿದೆ. ಶುದ್ಧತ್ವ ಬರೋದಂತಂದ್ರೆ ಏನ? ಯಾವ ರಾಗಾದಿ ಅಶುದ್ಧ ಭಾವ ಇದಾವೆಯೋ ಅವು ತನ್ನಿಂದ ಭಿನ್ನವಾಗಿ ಭಾಷಿತ ಆಗೋದು, ನಿರಂತರ ಭಿನ್ನವಾಗಿ ತಿಳಿದು ಬರೋದು. ಹಾಗಾದ್ರೆ ಭಿನ್ನವಾಗಿನ ತಿಳಿದು ಬರುವಂಥ ಆ ರಾಗಾದಿಗಳ ಎಲ್ಲಿಯವರೆಗೆ ಇವ ಅನುಭವದೊಳಗೆ ತಗೊಳ್ತಿದ್ದ, ಅದನ್ನೇ ನಾನು ಅಂತಿದ್ದ, ಅಲ್ಲಿಯವರೆಗೆ ಅವು ಸಬಲ ಇದ್ದು ಇವನವೇ ಆಗಿದ್ದುಲ್ಲ. ಭಿನ್ನ ಅಂತೇಳಿ ತಿಳಿಯುವಂಥ ಸಮ್ಯಜ್ಞಾನ ಶುದ್ಧ ಚೈತನ್ಯದ ಪರಿಣತಿ ಆರಂಭ ಆದ ನಂತರ ಅವು ದುರ್ಬಲ ಆಗ್ತಾ ಹೋಗ್ತಾವು. ಒಂದು ದಿವಸ ಅಭಾವ ಆಗ್ತವೆ. ಇಲ್ಲಿ ಮಾತ್ರ ಶುದ್ಧ ಚೈತನ್ಯ ಸ್ವರೂಪದ ಪ್ರಕಾಶ ಏನಿದೆಯಲ್ಲ ಅದುವೇ ಕೇವಲ ಜ್ಞಾನ ರೂಪ ಆಗ್ತಿದ್ದೀರಿ ಅಂಥೇಳಿ. ಇದು ಕಾರಣ ಅಲ್ಲ, ಇದು ಕಾರ್ಯ. ಅಶುದ್ಧ ಭಾವಗಳನ್ನ ತಿಳಿಯೋದು ಅಂದ್ರೆ ಅಶುದ್ಧ ಭಾವಗಳನ್ನ ತಿಳಿಯೋದು ಅಂದ್ರೆ ಸ್ವಭಾವ ಹೊರಟು ಹೋಗುವ ಮಾತನೇ ಇಲ್ಲ. ಜ್ಞಾನದರ್ಶನ ರೂಪ ತನ್ನನ್ನ ಜ್ಞಾನದರ್ಶನ ರೂಪವಾಗಿನ ಯಾವ ಜ್ಞಾನದರ್ಶನ ತಿಳಿತಿದೆಯೋ ಅದನ್ನ ಆ ಜ್ಞಾನದರ್ಶನ ಆ ರಾಗಾದಿಗಳನ್ನ ಭಿನ್ನ ಅಶುದ್ಧ ಅಂಥೇಳಿ ತಿಳಿತಿದೆ. ತನ್ನನ್ನು ತಿಳಿಯುವುದು ಅದುವೇ ಅದನ್ನು ಅಶುದ್ಧ ಅಂಥೇಳಿ ತಿಳಿಯೋದ ಅಂಥೇಳಿನೂ ಹೇಳ್ಬೋದು. ಅಥವಾ ತನ್ನನ್ನು ತಿಳಿಯುವುದರ ಜೊತೆಗೆ ಅದರ ಇರುವಿಕೆಯನ್ನು ತಿಳಿತಿದೆ, ಅದನ್ನು ತನ್ನೊಳಗಿಲ್ಲ ಅಂಥೇಳಿ ತಿಳಿತಿದೆ. ಈ ತಿಳಿಯುವಿಕೆ ಸ್ವಪರ ಪ್ರಕಾಶಕ ಅಂದ್ರೆ ಅಥವಾ ಸಮ್ಯಜ್ಞಾನದ ಕಾರ್ಯ ಸ್ವಭಾವದೊಳಗನ ಉದ್ಯಮ ಮಾಡೋದ. ಎರಡೂ ರೀತಿಯಿಂದ ತಿಳಿಯಬಹುದು.
ಅದನ್ನು ಪರ ಅಂಥೇಳಿ ತಿಳಿತಾ ಇದೆ. ಅಂಥೇಳಿನ ಪ್ರಕಾಶನಾಗಿ ಅಂತ ಹೇಳಿದಾರಲ್ಲ, ಪ್ರಕಾಶದೊಳಗನ ತಿಳಿತಿದೆ. ಇದು ಯಾರ್ದ? ಅರೆ ಇದು ನಂದಲ್ಲ, ಯಾರೋ ಇಟ್ಟು ಹೋಗಿದ್ದಾರೆ. ನಮ್ಮಲ್ಲೇ ಆಗ್ತಿದೆಯಲ್ಲ, ಛತ್ರಿ ಬಿಟ್ಟು ಹೋಗ್ತೀರಿ, ಮತ್ತೇನೋ ಬಿಟ್ಟು ಹೋಗ್ತೀರಿ, ಆ ಕೆಲಸದವಳು ಏನೋ ಇಟ್ಟು ಹೋಗ್ತಾಳೆ, ಇದು ನಮ್ಮದಲ್ಲ. ಇದ್ಯಾರು ಇಟ್ಟರು? ಜ್ಞಾನ ಹೇಳ್ತಿದೆಯಲ್ಲ, ಇದು ನಮ್ಮದಲ್ಲ. ಅದೇ ಪ್ರಕಾರ ಒಳಗೆ ಪ್ರಕಾಶಿತ ಆಗಿರುವಂಥ ಜ್ಞಾನ ಯಾವ ಸ್ವಸಂವೇದನ ಪ್ರತ್ಯಕ್ಷನಾದಂಥ ಆತ್ಮನನ್ನ, ತನ್ನನ್ನ ಅನುಭವಪೂರ್ವಕ ಸರ್ವ ಪ್ರದೇಶದೊಳಗೆ ಸಂವೇದನ ಐತ್ರಿ. ಒಂದು ಸಲ ಸರ್ವ ಪ್ರದೇಶದೊಳಗ ತನ್ನ ಸ್ವರೂಪದ, ತನ್ನ ಸ್ವಭಾವದ, ತನ್ನ ಇಲ್ಲಿ ಸ್ವರೂಪ ಸ್ವಭಾವ ಯಾವುದೂ ಇಲ್ಲ, ತನ್ನ ಅನುಭವ ಆಯಿತು. ಆ ಅನುಭವದ ಪ್ರಭಾವ ಸಾಧಿ ಅನಂತ ಕಾಲದವರೆಗೆ ಹಾಗೆ ಉಳಿತಿದೆ. ರಾಗ ಆಗ್ತಿದೆ, ಭೋಗಿಸ್ತಾನೆ, ಜನ್ಮ ಮರಣಗಳ 2, 3, 4 ಆಗ್ತವೆ, 10 ಆಗ್ತವೆ. ಆದರೂ ಕೂಡ ಅದೇನು ಒಂದು ಸಲ ಸ್ವಸಂವೇದನದೊಳಗ ಬಂದ ನಾನು ಇಂಥ ವಸ್ತು ಇದ್ದೇನೆ ಅನ್ನೋದು ಅನುಭವಪೂರ್ವಕ ಶ್ರದ್ಧಾ ಜ್ಞಾನದೊಳಗೆ. ಅರೆ ಅಲ್ಲಿ ಶಬ್ದನೂ ಇಲ್ಲ, ಅಲ್ಲಿ ಮೂರ್ತಿನೂ ಇಲ್ರಿ. ಅಮೂರ್ತ ಜ್ಞಾನ, ಅಮೂರ್ತ ದರ್ಶನ, ಅಮೂರ್ತ ವೀತರಾಗ ಭಾವ, ಅಮೂರ್ತ ಸುಖ. ಅದನ್ನು ಶಬ್ದದಿಂದ ಹೇಳೋದನ್ನ ಸಾಧ್ಯ ಇಲ್ಲ. ಆದರೂ ಕೂಡ ಶಬ್ದದಿಂದಲೇ ವಿಷಯವನ್ನು ತಿಳಿಯುವಂಥ ಜೀವನಿಗೆ ಅಥವಾ ಜ್ಞಾನದ ವಿಕಾಸ ಎಷ್ಟು ಪೂರ್ಣ ರೂಪದಿಂದ ಆಗಿರುವಂಥವನಿಗೆ ಶಬ್ದದ ಮಾಧ್ಯಮದಿಂದ ಅದು ಅಶಬ್ದ ಸ್ವರೂಪಿಯಾದಂಥ ಆತ್ಮನನ್ನ ತಿಳಿಸಿಕೊಡುವಂಥ ಕ್ರಮ ಜಿನಾಗಮದಲ್ಲಿ ಇದೆ. ಅದ್ಭುತ ಮಾತು. ಯಾವ ಜ್ಞಾನ ಶುದ್ಧ ಚೈತನ್ಯ ಪ್ರಗಟ ಆಗುತ್ತಿದೆಯಲ್ಲ, ಸ್ವರೂಪ ಪ್ರಗಟ ಆಗುತ್ತಿದೆಯಲ್ಲ, ಪ್ರಕಾಶ ಪ್ರಗಟ ಆಗುತ್ತಿದೆಯಲ್ಲ, ಆ ಪ್ರಕಾಶ ಪುನಃ ಎಂದೂ ಅಂಧಕಾರ ರೂಪ ಆಗುವುದಿಲ್ಲ. ಮತ್ತು ಅಲ್ಲೇನು ಸ್ವಸಂವೇದನ ಪ್ರತ್ಯಕ್ಷ ಅಂದ್ರಲ್ಲ, ಒಂದು ಸಲ ಸ್ವಸಂವೇದನ ಪ್ರತ್ಯಕ್ಷವಾಗಿ ತಾನ ಅಂಥ ಅರೂಪಿ ಅನಂತ ಗುಣಗಳ ಅಭೇದ ಪಿಂಡ ಸ್ವರೂಪನಾದಂಥ ಯಾವ ತತ್ವ ಇದ್ದಾನೋ ಆ ತತ್ವದ ಅವನಿಗೆ ಒಂದು ಸಲ ಅನುಭವ ಪೂರ್ವಕ ವಿಶ್ವಾಸ ಆಯಿತು ಅಂತಂದ್ರ ಮುಂದಿನ ಅನುಭವಗಳಿಗೇನು ಅದೇ ಕಾರಣ ಇದೆ. ಮತ್ತು ಅದೇನು ಕಾರಣ ಇದೆ, ಆ ಕಾರಣ ಪೂರ್ಣ ರೂಪದಿಂದ ಕಾರ್ಯ ಆದರೂ ಕೂಡ ಅದರ ಪ್ರಭಾವ ಬಿಟ್ಟು ಹೋಗೋದಿಲ್ಲ. ಅಲ್ಲೇನು ಉಳಿಯೋದಿದೆ ಪ್ರಭಾವ? ಅರೆ ಅದು ಎಲ್ಲಿ ಆರಂಭ ಆಗಿದೆಯಲ್ಲ, ಆರಂಭದೊಳಗೆ ಯಾವ ಪ್ರಕಾರದ ಅನುಭವ ಸಂವೇದನ ಅಂಚಳಿನ ಸ್ವಸಂವೇದನ ಪ್ರತ್ಯಕ್ಷ ಶಬ್ದದ ಅರ್ಥ ಬಹಳ ವಿಶಾಲ ಇದೆ ಮತ್ತು ಅಗಾಧ ಆಳ ಇದೆ. ಆ ಸ್ವಸಂವೇದನದ ಮೂಲಕ ತನ್ನ ನಿರ್ಣಯ ಆದ ನಂತರ ಇಂದ್ರ ಪದವಿ, ಚಕ್ರವರ್ತಿ ಪದವಿ ಇದ್ರನು ಅವನಿಗೆ ಅದರ ಆ ಪ್ರಭಾವದ ಎದುರಿಗೆ, ಆ ಸ್ವಸಂವೇದನ ಪ್ರತ್ಯಕ್ಷ ನಿಜದ ಎದುರಿಗೆ ಅದಾವುದರದು ಸ್ವಲ್ಪ ಕೂಡ ಮಹಿಮೆ ಬರೋದನೇ ಇಲ್ರಿ. ಅದು ಹೇಗ ಅನ್ನೋ ಮಾತನೇ ಇಲ್ಲ. ಅರೆ ಅನಂತ ಕಾಲದೊಳಗ, ಅರೆ ಅನಂತ ಅನಂತ ಪಂಚ ಪರಾವರ್ತನ ಕಾಲ ವ್ಯತೀತ. ಅದು ಅಷ್ಟ ಕಾಲದೊಳಗ ಅನುಭವ ಇಲ್ಲದೆ ಇರುವಂಥ ನಿಜ ವಸ್ತು, ನಿಜ ರೂಪ ತನ್ನ ಅನುಭವ ಆದ ನಂತರ ಅದು ಅನಂತ ಕಾಲ ಕಳೆದ್ರೂ ಅದರ ಮಹಿಮೆ ಬಿಟ್ಟು ಹೋಗುವುದಿಲ್ಲ ಅಂತೇಳನ 3 ಲೋಕೆಲ್ಲ ಆ ಜ್ಞಾನ ರೂಪದ ಕನ್ನಡಿಯೊಳಗೆ ಹೊಳೆದ್ರೂ ಒಂದು ಅಂಶ ಕೂಡ ಅದರ ಮಹಿಮೆಯಿಂದ ಇನ್ನು ಪತಿತ ಆಗುವುದಿಲ್ಲ. ಅದಕ್ಕೆ ಈ ಸ್ವಸಂವೇದನ ಪ್ರತ್ಯಕ್ಷ ಅನ್ನುವಂಥ ಶಬ್ದ ಏನಿದೆ ಅಲ್ಲ, ಆ ಶಬ್ದದೊಳಗಿನ ಭಾವ ಆ ಆತ್ಮನ ಮಹಿಮೆಯನ್ನು ಸೂಚಿಸ್ತಿದೆ. ಅರ್ಥ, ಅರೆ ಶಬ್ದದ ಅರ್ಥ ತಿಳಿಬೇಕು. ಅರ್ಥ ತಿಳಿದ ನಂತರ ಅದರದ ರಸಪ್ರಾಪ್ತಿಯ ಸಲುವಾಗಿ ಪುರುಷಾರ್ಥ ಮಾಡಬಹುದಾಗಿದೆ. ಬಹಳ ಅದ್ಭುತ ಶಬ್ದ ಅದಾವ್ರಿ ಲೋಕದೊಳಗ. ಇಂಥ ಶಬ್ದ ಒಂದು ವೀತರಾಗಿ ಸಂತರನ್ನು ಹೊರತುಪಡಿಸಿ ಯಾರಿಂದನೂ ಬರೋದು ಸಾಧ್ಯ ಇಲ್ಲ. ಏನು ಹೇಳ್ತಾ ಇದ್ದಾರೆ?
ಮೋಕ್ಷಾರ್ಥಿ ಜೀವರುಗಳು ಹೇಗಿರುತ್ತಾರೆ? ಉದಾತ್ತ ಚಿತ್ತ ಚರಿತೈ. ಹೇಗಿದೆ ಆ ಪರಮಾರ್ಥವು? ಅಹಂ ಶುದ್ಧಂ ಚಿನ್ಮಯಂ ಜ್ಯೋತಿ ಸದಾ ಏವ ಅಸ್ಮಿ. ಮತ್ತೇನ ಇಲ್ಲಿ ಒಂದು ವಿಶೇಷತೆ ಇದೆ. ಏನ? ತೂ ಏತೇ ವಿವಿಧ ಭಾವಃ ತೇ ಅಹಂ ನಾಸ್ಮಿ. ವಿಶೇಷತೆ ಅಂದ್ರೆ ಇದಕ್ಕೆ ಯಾಕೆ ವಿಶೇಷತೆ ಅಂದರು ಅಂತಂದ್ರೆ, ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಮಾತನ್ನ, ರೀತಿಯನ್ನ, ಅನುಭವವನ್ನ ತನ್ನಿಂದ ಭಿನ್ನ ಅಂಥೇಳಿ ನೋಡೋದ ನಿಜವಾಗಿ ವಿಶೇಷತೆ. ನಿಜವಾಗಿ ವಿಶೇಷತೆ. ಅತ್ಯಂತ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಬರೇ ಒಂದು ಭವದೊಳಗೆ ಒಂದು 4-6 ವರ್ಷ ಆತ್ಮೀಯತೆಯಿಂದ ನಿರ್ಮಿಸಿದ ಮನೆಯನ್ನ ನಂದಲ್ಲ ಅಂಥೇಳಿ ನೋಡುವುದ ವಿಶೇಷ ಇದೆಯೋ ಅಥವಾ ಇಲ್ಲ? ಮತ್ತು ಅನಾದಿ ಕಾಲದ ಮನ್ನಣೆಯನ್ನ ಇದು ನಂದಲ್ಲ ಅಂಥೇಳಿ ಯಾವುದು? ಅರೇ ಒಂದು ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನ ಇರುವಂಥ ಯಾವ ಯಾವ ಭಾವ ಇದಾವೆಯೋ ಭಾವದೊಳಗೆ ಇವರು ವಿಭಾಗ ಮಾಡಿದರೆ, ರಾಗಾದಿ ಭಾವ ಅಂದ್ರೆ ಸುಖ ದುಃಖ ಅಂದ್ರೆ, ಶರೀರಾದಿ ಅಂದ್ರೆ ಎಲ್ಲ ಬಂತರೆ ಅದರೊಳಗೆ. ಎಲ್ಲವನ್ನು, ಇಡೀ ವಿಶ್ವವನ್ನ ನಂದಲ್ಲ, ನನ್ನ ಸ್ವರೂಪದಿಂದ ಭಿನ್ನ ಇದೆ. ಭಿನ್ನ ಭಾವ ಬಹಳ ಅರ್ಥ ಇದೆ. ಭಿನ್ನ ಭಾವ. ಭಾವ ಅಂದ್ರೆ ಇಲ್ಲಿ ಅಸ್ಥಿ ಅಂಥೇಳಿ ಹೇಳುತ್ತೆ, ಇರೋದಂಥೇಳಿ ಹೇಳುತ್ತೆ. ಶರೀರನೂ ಬಂತದರೊಳಗೆ. ಶರೀರನೂ ಭಿನ್ನ ವಸ್ತು ಇದೆ, ರಾಗನೂ ಭಿನ್ನ ವಸ್ತು ಇದೆ, ಸುಖ ದುಃಖದ ಅನುಭವನೂ ಭಿನ್ನ ವಸ್ತು ಇದೆ ರೀ. ಅನುಭವ, ಸುಖ ದುಃಖದ ಅನುಭವ ಅವುಗಳಿಗೆ ಸಂಬಂಧಿಸಿದ. ಮತ್ತು ಆತ್ಮನಲ್ಲೇ ಯಾವ ಸುಖ ಇದೆಯಲ್ಲ ಅದೇನಿದೆ ರೀ? ಅದೇನಿದೆ? ಆ ಆತ್ಮಿಕ ಸುಖ, ಸಾಗರ ಸ್ವರೂಪವಿರುವಂಥ ಸುಖ ನಿಜವಾಗಿ ನಿರಾಕುಲ ಇದೆ. ಅದು ಬದಲಾಗುವಂಥದ್ದೂ ಇಲ್ಲ. ಅದರ ಸಲುವಾಗಿ ಯಾವ ಪ್ರಯತ್ನನೂ ಬೇಕಿಲ್ಲ. ಅದರ ಸಲುವಾಗಿ ಯಾವ ಭಯನೂ ಇಲ್ಲ ಬಿಟ್ಟೋದೀತನ್ನೋದ. ಈ ಆತ್ಮಿಕ ಅತೀಂದ್ರಿಯ ಸುಖ, ಅರೆ ಕಣ್ಣು ಕಾಣಿಸ್ತಾ ಇಲ್ಲ ಅನ್ನೋ ಮಾತಿಲ್ಲ, ಸರಿಯಾಗಿ ಕೇಳಿ ಬರ್ತಾ ಇಲ್ಲ ಅನ್ನೋ ಮಾತಿಲ್ಲ, ನೆನಪಾಗ್ತಾ ಇಲ್ಲ ಅನ್ನೋ ಮಾತಿಲ್ಲ. ಏನಿದೆ? ನಿರಾಕುಲ, ನಿರಾಕುಲ ಸ್ವಾಧೀನ ಅಂಥೇಳಿನ ಸ್ವಸಂವೇದನ ಪ್ರತ್ಯಕ್ಷ. ಏನು ಶಬ್ದ ಹೇಳಿದ್ರು? ತೂ ಏತೇ ವಿವಿಧ ಭಾವ ತೇ ಅಹಂ ನಾಸ್ತಿ. ಇಲ್ಲಿ ರಾಜಮಲ್ಜಿ ಪಾಂಡೆ ಅವ್ರದ್ದ ಒಂದು ಸ್ವಲ್ಪ ಜ್ಞಾನ ಕೆಲಸ ಮಾಡಿಲ್ಲ ಅಂಥೇಳಿ ಹೇಳಿದ್ರೆ ತಪ್ಪೇನಿಲ್ಲ. ಅಹಂ ನಾಸ್ತಿ ಅಂಥೇಳಿ ಹೇಳ್ತಾರೆ. ನಾನಲ್ಲ, ನನ್ನವಲ್ಲ, ಇದು ಬೇಕ್ರಿ. ಆದರೆ ಇಲ್ಲೇನು ಹೇಳಿದ್ರೆ ಇವರ ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಯಾವ ರಾಗಾದಿ ಅಶುದ್ಧ ಭಾವಗಳಿವೆ, ಶರೀರ ಮೊದಲಾದ ಹಾಗೂ ಸುಖ ದುಃಖ ಮೊದಲಾದ ನಾನಾ ಪ್ರಕಾರದ ಅಶುದ್ಧ ಪರ್ಯಾಯಗಳಿವೆ, ಅವೆಲ್ಲವೂ. ಮತ್ತು ನೋಡ್ರಿ ಅಲ್ಲಿ ಶಬ್ದ ಏನು ಬ್ರಾಕೆಟ್ ಒಳಗೆ ಬಂತು? ತೇ ಅಹಂ ನಾಸ್ಮಿ. ನಾಸ್ಮಿ, ತೇ ಅಹಂ ನಾಸ್ಮಿ. ಅದು ನಾನಲ್ಲ, ಅವ ನನ್ನವಲ್ಲ. ಹೀಗಿದೆ ರೀ. ಅಹಂ ಶಬ್ದ ಇದೆ ಇಲ್ಲಿ. ಇವರ ಶಬ್ದ ಏನಿಟ್ರು? ಜೀವದ್ರವ್ಯದ ಸ್ವರೂಪವಾಗಿಲ್ಲ. ಇದರದ್ದು ವಿಶೇಷ.